ಹೊಸಕೋಟೆಗೆ ಹೋಗೋಣ. ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಫ್ರೀಯಾಗಿ ಎಣ್ಣೆ ಕೊಡಬೇಕಂತೆ, ಅವನಿಗೆ ಎಣ್ಣೆ ಕೊಡಲಿಲ್ಲ ಅಂತ ಹೇಳಿ ಶೂಟ್ ಮಾಡೋಕ್ಕೆ ಮುಂದಾಗಿದ್ದಾನೆ. ಕಿರಾತಕ ಫ್ರೀ ಎಣ್ಣೆ ನಂಗೆ ಕೊಡಲಿಲ್ಲ ಅಂತ ಬಾರ್ ಓನರ್ಗೆ ಶೂಟ್ ಮಾಡೋಕೆ ಹೋಗಿದ್ದಾನೆ. ಫ್ರೀ ಎಣ್ಣೆ ಕೊಡಲಿಲ್ಲ ಎಂದು ಶೂಟ್ ಮಾಡಲು ಮುಂದಾಗಿದ್ದಾನಂತೆ ವ್ಯಕ್ತಿ. ಅಬ್ಬಬ್ಬಬ್ಬ, ಇಂಟ್ರೆಸ್ಟ್. ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಬಾರ್ನಲ್ಲಿ ಫ್ರೀ ಎಣ್ಣೆ ಕೊಡಲಿಲ್ಲ ಅಂತ ರೊಚ್ಚಿಗೆದ್ದು ಬಿಟ್ಟಿದ್ದಾನಂತೆ ಕಿಡಿಗೇಡಿ. ಎಣ್ಣೆ ಪಡೆದು ಹಣ ಕೇಳ್ತಿದ್ದಂತೆ ಬಂದೂಕು ತಂದಿದ್ದಾನೆ ಭೂಪ. ಏಯ್, ನನ್ನ ಹತ್ರನೇ ದುಡ್ಡು ಕೇಳ್ತೀಯೇನೋ ಅಂತ ವಾಹಿದ್ ಖಾನ್ ಎಂಬಾತನಿಂದ ಫ್ರೀ ಎಣ್ಣೆ ನೀಡುವಂತೆ ಧಮಕಿ. ನನಗೆ ಎಣ್ಣೆ ಕೊಡಲ್ವಾ ಎಂದು ಬಂದೂಕು ತಂದು ಹೈ ಡ್ರಾಮಾ ಮಾಡಿದ್ದಾನೆ. ಕ್ಯಾಶಿಯರ್ನ ಶೂಟ್ ಮಾಡ್ತೀನಿ ಅಂತ ಕೆಲಕಾಲ ಹೈ ಡ್ರಾಮಾ ಮಾಡಿದ್ದಾನೆ. ನೋಡಿ, ಇವನಿಗೆ ತಗೊಂಡಿರೋ ಎಣ್ಣೆಗೆ ದುಡ್ಡು ಕೊಡಕ್ ಗತಿ ಇಲ್ಲ. ಇವನ ಹತ್ರ ಗನ್ ಬಂದಿದೆಯಂತೆ. ಕಿಡಿಗೇಡಿಯ ಧಮಕಿ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಆ ದೃಶ್ಯವನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ. ಫ್ರೀ ಎಣ್ಣೆ ಕೊಡ್ಲಿಲ್ಲ ಅಂತ ಕೈಯಲ್ಲಿ ಗನ್ ಇಟ್ಕೊಂಡು ಬಂದು ಹೆದರ್ಸಕ್ ಮುಂದಾಗಿದ್ದಾನೆ. ನೋಡಿ, ಹಿಂಗೆ ಇವನೇ ಗನ್ ಇಟ್ಕೊಂಡು ಬಂದಿದ್ದಾನೆ. ಇದು ಯಾವುದೋ ಸೆಕ್ಯೂರಿಟಿ ಕೆಲಸಕ್ಕಿದ್ದಾನಂತ ಕಾಣಿಸುತ್ತೆ. ಸೆಕ್ಯೂರಿಟಿ ಗನ್ ಅದನ್ನು ಹಿಡ್ಕೊಂಡು ಬಂದು, ಏಯ್, ನನ್ನ ಹತ್ರನ ಎಣ್ಣೆ ಕೇಳ್ತೀಯೇನೋ, ಡಬಲ್ ಬ್ಯಾರಲ್ ಗನ್. ಪಾಪ ಆ ಗನ್ ಬುಲೆಟ್ ನೋಡಿದೆ ಎಷ್ಟು ವರ್ಷ ಆಯಿತು. ಎಣ್ಣೆಗೆ ದುಡ್ಡು ಕೊಡೋಕ್ಕೆ ಗತಿ ಇಲ್ಲ ಅವನ ಹತ್ರ. ಇನ್ನು ಬುಲೆಟಿಗೆ ದುಡ್ಡು ಕೊಟ್ಟಿರ್ತಾನ? ಖಂಡಿತ ಇಲ್ಲ. ಧೈರ್ಯದಲ್ಲಿ 4 ಬೀಸಬೇಕಾಗಿತ್ತು ಕೆನ್ನೆಗೆ. ಹೊರಗಡೆ ಬಂತು. ಸೊ ಡಬಲ್ ಬ್ಯಾರಲ್ ಗನ್ ಇಟ್ಕೊಂಡು ಬಂದು, ಏಯ್, ನನ್ನ ಹತ್ರ ದುಡ್ಡು ಕೇಳ್ತೀಯಾ, ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾನಂತೆ. ಓಕೆ, ಆ ಗನ್ ಫೈರ್ ಮಾಡಬೇಕಾದ್ರೆ ಅವನು ಗನ್ ಹಿಡ್ಕೊಂಡಿರೋ ಸ್ಟೈಲ್ ನೋಡಿ. ಪಕ್ಕ ಎಲ್ಲೋ ಸೆಕ್ಯೂರಿಟಿ ಗಾರ್ಡ್ ಆಗಿಯೋ ಏನೋ ಕೆಲಸ ಮಾಡ್ಕೊಂಡಿರ್ತಾನೆ. ಅದೇ ಗನ್ ಕಿತ್ಕೊಂಡು ಬಂದು ಡ್ರಾಮಾ ಮಾಡ್ತಾ ಇದ್ದಾನೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಅವನಿಗೇನು ದುಡ್ಡು ಕೊಡೋಕ್ಕೆ ಗತಿ ಇಲ್ಲ, ಅವನ ಕೈಯಲ್ಲಿ ಅದು ಹೆಂಗೆ ಗನ್ ಬಂತು ಅಂತ ಹೇಳಿ, ಮತ್ತೆ ಯಾರು ಅವನು, ಆ ಪಕ್ಕದ ರೌಡಿನ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿದ್ನ, ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ರಾಮು? ಕಾರ್ತಿಕ್, ಏನೋ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದುಗುಡಿ ಹೋಬಳಿಯ ಬಂಡಳ್ಳಿ ಅನ್ನುವಂತ ಗ್ರಾಮದಲ್ಲಿ ಒಂದು ಬಾರ್ ಜಾಗದಲ್ಲಿ ಒಂದು ನಡೆದಿರುವಂತ ಘಟನೆ. ಈಗಾಗಲೇ ಬಹುತೇಕ ಸಿಸಿಟಿವಿ ದೃಶ್ಯಗಳು ವೈರಲ್ ಆಗಿರುವಂತದ್ದು. ಮತ್ತೆ ಏನೋ ಒಂದು ಎಣ್ಣೆ ತರಿಸ್ಕೊಳ್ಳುವಂತ ವಿಚಾರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಡಬಲ್ ಬ್ಯಾರಲ್ ಗನ್ ತಗೊಂಡೋಗಿ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ನನ್ನ ಹತ್ರ ದುಡ್ಡು ಕೇಳ್ತೀಯ ಅನ್ನುವಂತ ನಿಟ್ಟಿನಲ್ಲಿ ಒಂದು ವ್ಯಕ್ತಿ ಒಂದು ವಿಚಾರನ ಮಾಡಿರುವಂತದ್ದು. ಏನು ಈ ಒಂದು ಡಬಲ್ ಬ್ಯಾರಲ್ ಗನ್ ಎತ್ಕೊಂಡ್ ಬರ್ತಿದ್ದಾಗನೆ ಏನೋ ಒಂದು ಬಾರ್ನಲ್ಲಿ ಇದ್ದಂತ ಕ್ಯಾಶಿಯರ್ ಆಗ್ಬೋದು, ಇನ್ನಿತರೆ ಸಹ ಏನು ಗ್ರಾಹಕರು ಯಾರಿದ್ದಾರೆ ಇವರು ಕೂಡ ಒಂದು ವಿಚಾರ, ಏನಪ್ಪಾ ಡಬಲ್ ಬ್ಯಾರಲ್ ಗನ್ ತಗೊಂಡ್ಬಂದು ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಎದುರಿಸ್ತಿದ್ದಾನೆ ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಇನ್ನು ಏನು ಮುಂದುವರೆದ ಭಾಗ ಈಗ ಬಹುತೇಕ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲು ಮಾಡಿಕೊಂಡು ಒಂದು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಮತ್ತೆ ಇನ್ನು ಏನು ಈ ಒಂದು ವ್ಯಕ್ತಿ ಇದೇ ಮೊದಲನೇ ಬಾರಿಗೆ ಮಾಡಿದಾನ, ಇಲ್ಲ ಇನ್ಯಾವುದಾದ್ರೂ ಬೇರೆ ಕಡೆ ಈ ತರ ಗನ್ ತೋರಿಸಿ ಒಂದು ವಿಚಾರಕ್ಕೆ ಒಂದು ಸಾಕ್ಷಿಯಾಗಿದ್ದಾನ ಇಲ್ಲ ಅನ್ನೋಂಥದ್ದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಅಂತ ಹೇಳ್ಬೋದು ಕಾರ್ತಿಕ್. ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಇಂಥವರೆಲ್ಲ ಬರೀ ಶೋ ಮಾಡೋದು ಬಿಟ್ಟರೆ ಇವ್ರ ಹತ್ರ ಎಲ್ಲ ಅಂತ ಗುಂಡಿಗೆ ಏನಿರಲ್ಲ. ಧೈರ್ಯದಲ್ಲಿ ಇಂಥವ್ರಿಗೆ ಪಟ ಪಟ ಅಂತ ಕನ್ನೆಗೆ ಹಾಕಿದರೆ ಅವನೇ ಅಳ್ತಿದ್ದ, ಅಣ್ಣ ಸಾರಿ ಕಡಣ್ಣ ಅಂತ ಹೇಳಿ.